ಈ ಹುಡುಗ್ಯಾರಿ ಗಂಡಸೂರ್ನ ಒಟ್ಟ ನಂಬುದಿಲ್ರಿ, ಒಟ್ಟ ಅಂದ್ರೆ ಒಟ್ಟ ನಂಬುದಿಲ್ರಿ. ಏನಾತಂದ್ರಿ, ಮೊನ್ನೆ ಹಿಂಗರಿ ನಮ್ಮ ಪಮ್ಮ್ಯಾ ಕೂಟ ಅವ್ನ ಕೂಟ ಫುಡ್ ಡೆಲಿವರಿಗೆ ಹೋಗಿದ್ದೆ ರೀ. ಆಯಿತು, ಆಮೇಲೆ ಹೋಗೇನ್ರಿ. ಹೋದ ಕೂಡಲೇ ನನಗೂ ಒಂದು ಸ್ವಲ್ಪ ಗೊತ್ತಾಗ್ಬೇಕಲ್ರಿ ಹೆಂಗೆ ಅನ್ನೋದು. ಅದಕ್ಕೆ ಅವ್ನ ಕೂಟ ಒಂದು ಆರ್ಡರ್ ಬಿದ್ದಿತ್ತು ರೀ. ಅವ್ನ ಕೂಡ ಹೋದೆ ರೀ. ಹೋಗಿ ದೋಸ್ತ ತಂಬ ನಾನು ಕೊಟ್ಟು ಬರ್ತೀನಿ ಅಂದೆ ರೀ. ಅವನು ಸರಿಪಾ ಮತ್ತು ಕೊಟ್ಟು ಬಾ ಅಂತ ಅಂದ ರೀ. ಅದು ಐತ್ರಿ ಥರ್ಡ್ ಫ್ಲೋರ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅವನು ಚಾಲು ಅದನ್ರಿ. ಎದಕ್ಕಂದ್ರಲ್ಲಿ ಲಿಫ್ಟೇ ಇಲ್ರಿ. ಮತ್ತು ನಾನು ಮೆಟ್ಲ ಇತ್ತಲ್ರಿ, ಹತ್ಕೋತ ಹೋದೆ ರೀ. ಮನಸ್ಸಿನಾಗ ನನಗೆ ನಾನಾ ಬೈಕೊಂಡ್, ಎದಕ್ಕಂದ್ರೆ ಮಕ್ಳಿಗೆ ಮುಚ್ಕೊಂಡು ಸುಮ್ಮ ಕುಂತಿದ್ದೆ ರೀ. ನೋಡಿದ್ರೆ ಮತ್ತು ನಾನು ಒಯ್ತೇನೆ ಅಂದೆ ರೀ. ಹಂಗಂತಂದು ಸುಮ್ಮನೆ ಹೋದೆ ರೀ. ಮ್ಯಾಗ ಥರ್ಡ್ ಫ್ಲೋರ್ ಹತ್ಕೊಂಡು ಹೋದೆ ರೀ. ಹೋಗಿ ಫಸ್ಟ್ ಬೆಲ್ ಮಾಡಿದೆ ರೀ. ಬಾಗಿಲ ತೆಗಿಲಿಲ್ಲ ರೀ. ಆಮೇಲೆ ದಬ್ಬ 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 ಅಂತ ಬಾಗಿಲ ಬಡ್ದೆ ರೀ. ಅವಾಗೂ ತೆಗಿಲಿಲ್ಲ ರೀ. ಅವನು ತಲೆ ಔಟ್ ಆಗ್ಬಿಡ್ತೀರಿಪ್ಪ. ಫೋನ್ ಹಚ್ಚಿದೆ ರೀ. ಹಿಂಗೆ ಎತ್ತಬೇಕ್ರಿ, ಎತ್ತಿ ಬಾಗಿಲ ತೆಗದ್ಲು ರೀ. ಹೌದು ಬಿಡಪ್ಪ, ಒಟ್ಟು ಹಾಕಿನೂ ಹಿಂಗೆ ದೊಡ್ಡದೇನೋ ಕಿವ್ಯಾಗ ಹಿಂಗೆ ಹಾಕೊಂಡಿದ್ಲು ರೀ. ಆಮ್ಯಾಗ ಏನು ಮಾಡಿದೆ ರೀ, ಸರಿ ಅಂತಂದು ನನ್ನ ಪಾಡಿಗೆ ನಾನು ತೊಗೋರಿ ಮೇಡಮ್ ಆರ್ಡರ್ ಅಂತಂದು ಕೊಟ್ಟು ಬರತ್ತಿದ್ದೆ ರೀ. ಬರತ್ತೀನಿ ರೀ, ಕರ್ಲು ರೀ ಆಕಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರ್ರಿ ಅಂತಂದು ಹೇಳ್ರಿ ಮೇಡಮ್ಮ ಅಂದೆ ರೀ. ತಗೋರಿ ರೊಕ್ಕ ಅಂತಂದು. ಹೇ ಇಲ್ರಿ ಮೇಡಮ್ಮ, ಇದು ಆನ್ಲೈನ್ ಪೇಮೆಂಟ್ ಐತ್ರಿ, ಆನ್ಲೈನ್ ಪೇಮೆಂಟ್ ಐತ್ರಿ, ಹಾಗೇ ತಗೋರಿ ಅಂದೆ ರೀ. ಅಂದುಕೊಳ್ಳೆ ರೀ, ಏನು ಹೇಳ್ಬೇಕು ಹೇಳ್ರಿ ಅವರು. ನೋಡ್ರಿ, ನಾ ಚಂದ ಅದೇನಂತಂದು ನೀವೇನು ರೊಕ್ಕ ಬಿಟ್ಟು ಹೋಗ್ಬೇಡ್ರಿ, ತಗೋರಿ ಅಂತಂದು ರೀ. ಅವನು ಚಂದ ಅದಾರಂತಂದು ನಾವೇನು ಆರ್ಡರ್ ಕೊಡಕ್ಕೆ ಹೋದ್ರೆ ರೊಕ್ಕ ಬಿಟ್ಟು ಬರ್ತೀವಿನ ರೀ. ನಾವೇನು ಮಾಡೋದ್ರಿ, ಅವರ ಹೇಳಿದ್ರಲ್ರಿ ರೊಕ್ಕ ತೊಗೊಂಡು ಬಂದಿರಿ. ಕೆಳಗೆ ಹೋದೆ ರೀ, ನಮ್ಮ ಪಮ್ಮ್ಯಾಗ ಕರ್ಕೊಂಡು ಹೋಗಿ ಸೀದಾ ಬಿರಿಯಾನಿ ಹೊಡೆದ್ವಿ ರೀ. ಅಬ್ಬಬ್ಬಬ್ಬ ಲ್ಯಾಟ್ರಿ ಹೊಡೆದೆ. ಆಮೇಲೆ ಅವಂಗೆ ಈ ಸ್ಟೋರಿ ಹೇಳಿದೆ ರೀ. ಇಷ್ಟಾತ್ ನೋಡ್ರಿ. ಒಟ್ಟು ಹೆಣ್ಮಕ್ಳು ಅತೀ ಬುದ್ಧಿವಂತಿಕೆ ತೋರ್ಸಕ್ಕೆ ಹೋಗಿ ಅದು ಏನೋ ಅಂತಾರಲ್ರಿ, ಹಂಗೆ ರೀ.